ಸಂಕಷ್ಟದಲ್ಲಿ ಸಹಾಯ ಮಾಡಿದ ಭಾರತದ ವಿರುದ್ಧ ವಿಶ್ವ ಕಾರಿದ ಟರ್ಕಿಗೆ ಈಗ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಒಂದು ಕಡೆ ಸರ್ಕಾರ ಚಾಟಿ ಬೀಸ್ತಾ ಇದ್ರೆ ಮತ್ತೊಂದು ಕಡೆ ದೇಶಭಕ್ತ ದೇಶವಾಸಿಗಳು ಕೂಡ ಬ್ಯಾನ್ ಬಡಿತಕ್ಕೆ ಟರ್ಕಿ ಸುಸ್ತಾಗಿ ಹೋಗಿದೆ. ಟರ್ಕಿಯನ್ನ ಬ್ಯಾನ್ ಬಲೆಯಲ್ಲಿ ಹೇಗೆ ಕೆಡವಲಾಗ್ತಾ ಇದೆ, ಇಲ್ಲಿದೆ ಡೀಟೇಲ್ಸ್. ಸಂಕಷ್ಟದ ಸಮಯದಲ್ಲಿಯೇ ನಮ್ಮವರು ಯಾರು, ಶತ್ರುಗಳು ಯಾರು ಎಂಬುದು ಸ್ಪಷ್ಟ ಚಿತ್ರಣ ಸಿಗುತ್ತದೆ. ಅದೇ ರೀತಿ ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತದ ನಿಜವಾದ ಮಿತ್ರರು ಯಾರು, ಶತ್ರುಗಳು ಯಾರು ಎಂಬುದು ಕೂಡ ಸ್ಪಷ್ಟವಾಗಿದೆ. ಟರ್ಕಿ, ಅಜರ್ಬೈಜಾನ್ಗಳ ಭಾರತದ ವಿರುದ್ಧ ವಿಷ ಕಾರುವ ನೀತಿ ಜಾಗತಿಕವಾಗಿ ಬಹಿರಂಗವಾಗಿದೆ. ಶತ್ರುಗಳ ಬೆನ್ನಿಗೆ ನಿಂತ ದೇಶದ್ರೋಹಿಗಳೀಗ ಭಾರತೀಯರು ತಕ್ಕ ಪಾಠ ಕಲಿಸುತ್ತಿದ್ದಾರೆ. ಸೇಬು ಮಾರ್ಬಲ್ಸ್ ಬ್ಯಾನ್ ಬಳಿಕ ಟರ್ಕಿಗೆ ಮತ್ತೊಂದು ಶಾಕ್. ಟೊಮ್ಯಾಟೊ, ದಾಳಿಂಬೆ ರಫ್ತು ನಿಲ್ಲಿಸಿದ ರಾಜ್ಯದ ಅನ್ನದಾತರು. ಭಾರತೀಯರಿಂದ ಬೀಳುತ್ತಿರುವ ಒಂದೊಂದು ಹೊಡೆತಕ್ಕೆ ಟರ್ಕಿ ಬಸವಳಿದು ಹೋಗಿದೆ. ಈಗಾಗಲೇ ಟರ್ಕಿ ಸೇಬು ಮಾರ್ಬಲ್ಸ್ಗಳನ್ನು ಭಾರತೀಯ ವ್ಯಾಪಾರಿಗಳು ಬ್ಯಾನ್ ಮಾಡಿದ್ರು. ಈಗ ಅದೇ ಟರ್ಕಿಗೆ ವಿಜಯಪುರ ರೈತರು ಟಕ್ಕರ್ ಕೊಟ್ಟಿದ್ದಾರೆ. ದ್ರೋಹ ಬಗೆದ ರಾಷ್ಟ್ರ ಟರ್ಕಿ ಸೇರಿ ಪಾಕಿಸ್ತಾನಕ್ಕೂ ಕೂಡ ನಾವು ಟೊಮ್ಯಾಟೊ, ದಾಳಿಂಬೆ, ನಿಂಬು ಹಾಗೂ ಮಾವುಗಳನ್ನು ರಫ್ತು ಮಾಡುವುದಿಲ್ಲ ಎಂಬ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ರೈತರ ಒಂದು ಪರವಾಗಿ ನಾವು ಹೇಳೋದೇನಪ್ಪಾ ಅಂತಂದ್ರೆ, ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಯುವಂತ ಟೊಮ್ಯಾಟೊ ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ದಾಳಿಂಬೆ ಇರ್ಬೋದು, ಹೀಗೆ ಎಲ್ಲ ರೈತ ಉತ್ಪನ್ನಗಳನ್ನ ಯಾವುದೇ ಕಾರಣಕ್ಕೂ ನಾವು ಇವತ್ತಿನ ದಿನ ಪಾಕಿಸ್ತಾನಕ್ಕೆ ಮಾರಾಟ ಮಾಡುವುದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಏನದ ಕಟ್ಟೆಚ್ಚರಿಕೆ ನೀಡ್ತಾ ಇದ್ದೀನಿ. ಒಂದ್ ವೇಳೆ ನಮ್ಮ ರೈತರಿಂದ ಖರೀದಿರುವಂತ ದಲ್ಲಾಳಿಗಳು ಅವರಾದ್ರೂ ಕೂಡ ಈ ಒಂದು ಏನಾದ್ರೂ ಪಾಕಿಸ್ತಾನ ಮತ್ತು ಟರ್ಕಿಗೆ ಈ ಸಾಮಗ್ರಿಗಳನ್ನು ಕಳಿಸ್ತಿದ್ರಪ್ಪ ಅಂತಂದ್ರೆ ನಾವೇನದ ಒಟ್ಟಾರೆಯಾಗಿ ಈ ಸಾಮಗ್ರಿಗಳನ್ನು ಯಾರು ನಿಮಗೆ ಮಾರಾಟ ಮಾಡೋದಿಲ್ಲ, ನಮ್ಮ ರೈತರ ಹೊಲದಲ್ಲೇ ಬಿದ್ದು ಹಾಳಾಗಲಿಕ್ಕೆ ಹೊರತು ಈ ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಈ ಎಲ್ಲ ಬೆಳೆಗಳನ್ನ ನಾವು ಮಾರಾಟ ಮಾಡೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಟ್ಟೆಚ್ಚರಿಕೆಯಿಂದ ಎಲ್ಲ ರೈತ ಬಾಂಧವರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ. ಶಿಕ್ಷಣ ಕ್ಷೇತ್ರದಲ್ಲೂ ಟರ್ಕಿಗೆ ಪಂಚ್ ಕೊಟ್ಟ ಭಾರತ. ಟರ್ಕಿ ಯೂನಿವರ್ಸಿಟಿ ಎಂಒಯು ರದ್ದುಗೊಳಿಸಿದ ಜೆಎನ್ಯು. ಟರ್ಕಿ ಪ್ರವಾಸದಿಂದ ಹಿಡಿದು ಅಲ್ಲಿ ಶೂಟಿಂಗ್ ಮಾಡಲ್ಲ ಅಂತ ಭಾರತೀಯರು ಹಾಗೂ ಚಿತ್ರರಂಗ ಮುಂದೆ ಬಂದಿದ್ದಾರೆ. ಭಾರತೀಯ ಪ್ರವಾಸಿಗರನ್ನು ನೆಚ್ಚಿಕೊಂಡಿದ್ದ ಟರ್ಕಿ ಈ ಹೊಡೆತಕ್ಕೆ ನಲುಗಿ ಹೋಗಿದೆ. ಗಾಯದ ಮೇಲೆ ಬರೆ ಎಂಬಂತೆ ಈಗ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯ ಜೆಎನ್ಯು ಟರ್ಕಿ ಯೂನಿವರ್ಸಿಟಿ ಅನ್ನೋದು ವಿಶ್ವವಿದ್ಯಾಲಯ ಜೊತೆ ಮಾಡಿಕೊಂಡಿದ್ದ ಎಂಒಯುವನ್ನು ರದ್ದುಗೊಳಿಸಿದೆ. ಇತ್ತ ಭಾರತ ಸರ್ಕಾರವು ಕೂಡ ಎಸ್ಎಲ್ಬಿ ಏರ್ಪೋರ್ಟ್ ಸರ್ವಿಸಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ನೀಡಲಾಗಿದ್ದ ಭದ್ರತಾ ಅನುಮತಿಯನ್ನು ರದ್ದುಗೊಳಿಸಿದೆ. ತಕ್ಷಣದಿಂದ ಜಾರಿಗೆ ಬರುವಂತೆ ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋ ಎಂದು ಆದೇಶವನ್ನು ಹೊರಡಿಸಿದೆ. ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 1 ಮತ್ತು 2ನೇ ಟರ್ಮಿನಲ್ಗಳಲ್ಲಿ ಟರ್ಕಿ ಮೂಲದ ಕಂಪನಿಯಾದ ಸಿಎಲ್ಬಿ ಬ್ರಿಡ್ಜ್ ಮೌಂಟೆಡ್ ಸಲಕರಣೆಗಳ ಸ್ಥಾಪನೆ ಮತ್ತು ನಿರ್ವಹಣೆಯ ಸೇವೆಯನ್ನ 2022ರಿಂದ ಒದಗಿಸಲಾಗುತ್ತಿತ್ತು. ಬೆಂಗಳೂರು ಮಾತ್ರವಲ್ಲದೆ ದೆಹಲಿ ಮತ್ತು ಮುಂಬೈ ಸೇರಿದಂತೆ ಭಾರತ ಇತರೆ ವಿಮಾನ ನಿಲ್ದಾಣಗಳಿಗೂ ಸೇವೆಯನ್ನು ನೀಡಲಾಗುತ್ತಿತ್ತು. ಅದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ. ಪಾಕ್ ಮೇಲೆ ಆಪರೇಷನ್ ಸಿಂಧೂರ ಪ್ರತೀಕಾರ ಗುರುತಾದ್ರೆ ಬ್ಯಾನ್ ಟರ್ಕಿಯ ನಮಕ್ ಹರಾಮ್ ನೀತಿಗೆ ಪ್ರತೀಕಾರವಾಗಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.